ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ರಾಜಕೀಯದಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ಧದ ತಮ್ಮ ರಾಜಕೀಯ ದ್ವೇಷವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಕೆಲ ದಿನಗಳ ಹಿಂದೆ ಆರ್ಎಸ್ಎಸ್ ರಿಜಿಸ್ಟರ್ ಮಾಡಿಕೊಳ್ಳಲು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ವಿವಾದ ಸೃಷ್ಟಿಸಿದ್ರು. ಇದೀಗ ಆ ವಿವಾದದ ಬೆನ್ನಲ್ಲೇ ಈಗ ಪ್ರಿಯಾಂಕ ಖರ್ಗೆ ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವರು ನೇರವಾಗಿ ಆರ್ಎಸ್ಎಸ್ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರಿಗೆ ಒಂದು ಸುದೀರ್ಘ ಬಹಿರಂಗ ಪತ್ರ ಬರೆಯುವ ಮೂಲಕ ಮತ್ತೊಂದು ಹೊಸ ವಿವಾದ ಶುರು ಮಾಡಿದ್ದಾರೆ. ಆರ್ಎಸ್ಎಸ್ ಸಂವಿಧಾನಕ್ಕೆ ಬದ್ಧವಾಗಿರಬೇಕು, ದೇಶದ ಕಾನೂನನ್ನು ಗೌರವಿಸಬೇಕು ಅಂತ ಪತ್ರ ಬರೆದಿದ್ದು ಸಂಘಕ್ಕೆ ಜ್ಞಾನೋದಯ ಮಾಡಲು ಹೊರಟಿದ್ದಾರೆ. ಆದರೆ ಒಂದು ಶತಮಾನದಿಂದ ಕೋಟ್ಯಾಂತರ ದೇಶಭಕ್ತರನ್ನು, ಸೈನಿಕರನ್ನು, ಪ್ರಧಾನಿಗಳನ್ನು ದೇಶಕ್ಕೆ ಕೊಟ್ಟಿರುವ ಹೆಮ್ಮೆಯ ಆರ್ಎಸ್ಎಸ್ ಸಂಸ್ಥೆಗೆ ಸಂವಿಧಾನದ ಪಾಠ ಮಾಡಲು ಪ್ರಿಯಾಂಕ ಖರ್ಗೆ ಯಾರು? ತಮ್ಮದೇ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಸಂಘದ ಪಥಸಂಚಲನವನ್ನು ಕಾನೂನು ಬಾಹಿರವಾಗಿ ತಡೆಯಲು ಹೋಗಿ ಹೈಕೋರ್ಟ್ನಿಂದ ಕಪಾಳ ಮೋಕ್ಷ ತಿಂದಿದ್ದನ್ನು ಖರ್ಗೆ ಅವರು ಮರೆತು ಬಿಟ್ಟಿದ್ದಾರಾ? ಇವತ್ತಿನ ಈ ವಿಡಿಯೋದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಈ ಪತ್ರದ ರಾಜಕಾರಣದ ಅಸಲಿ ವಿಷಯವನ್ನು ತಿಳಿಯೋಣ ಬನ್ನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಈಗಾಗಲೇ ಈ ವಿವಾದ ಶುರುವಾಗಿದ್ದು ಹೇಗೆ? ಖರ್ಗೆ ಆರ್ಎಸ್ಎಸ್ ವಿರುದ್ಧ ದಾಳಿ ಮಾಡಿದ್ದು ಯಾಕೆ? ಅದಕ್ಕೆ ಬಿಜೆಪಿ ಮತ್ತು ಸಂಘದ ಪ್ರತಿಕ್ರಿಯೆ ಏನು ಅನ್ನೋದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋವೊಂದನ್ನು ಮಾಡಿದ್ದೇವೆ. ನೀವು ಅದನ್ನು ಕೂಡ ನೋಡಬಹುದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಪ್ರಿಯಾಂಕ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಬರೆದಿರುವ ಪತ್ರದ ಮುಖ್ಯಾಂಶಗಳನ್ನು ನೋಡೋಣ. ಮೋಹನ್ ಭಾಗವತ್ ಅವರಿಗೆ ಬರೆದ ಪತ್ರವನ್ನು ಎಕ್ಸ್ ನಲ್ಲಿ ಹಂಚಿಕೊಂಡಿರುವ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಮೊದಲನೆಯದಾಗಿ 100 ವರ್ಷಗಳನ್ನು ಪೂರೈಸಿದ ಆರ್ಎಸ್ಎಸ್ಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಹಾಗೆ 60,000ಕ್ಕೂ ಹೆಚ್ಚು ಶಾಖೆಗಳು ಮತ್ತು ಕೋಟಿಗಟ್ಟಲೆ ಸ್ವಯಂ ಸೇವಕರನ್ನು ಹೊಂದಿರುವುದಾಗಿ ಪ್ರತಿಪಾದಿಸುವ ಸಂಸ್ಥೆಯು ಪಾರದರ್ಶಕತೆ ಮತ್ತು ಸಾಂವಿಧಾನಿಕ ಹೊಣೆಗಾರಿಕೆಯನ್ನು ಎತ್ತಿ ಹಿಡಿಯಬೇಕು ಎಂದು ಹೇಳಿದ್ದಾರೆ. ಸಚಿವರು ತಮ್ಮ ಪತ್ರದಲ್ಲಿ ಆರ್ಎಸ್ಎಸ್ ಒಂದು ಜವಾಬ್ದಾರಿಯುತ ಸಂಘಟನೆಯಾಗಿ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಬದ್ಧವಾಗಿರಬೇಕು. ಸಂಘಟನೆಯು ತನ್ನ ಹಣಕಾಸಿನ ವ್ಯವಹಾರಗಳು ಮತ್ತು ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಂಘವು ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕು ಅಂತ ಉಪದೇಶ ನೀಡಿದ್ದಾರೆ. ಜೊತೆಗೆ ಸಾಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸಂಘಟನೆಯು ಎಷ್ಟೇ ಹಳೇದಾದ್ರೂ, ದೊಡ್ಡದಾದ್ರೂ ಅಥವಾ ಪ್ರಭಾವಶಾಲಿಯಾಗಿದ್ರೂ ಅದು ಪರಿಶೀಲನೆಯಿಂದ ಹೊರಗಿರೋಕೆ ಸಾಧ್ಯವಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ನಾಗರಿಕ, ಸಂಘ, ಸಂಸ್ಥೆ ಮತ್ತು ಮಂಡಳಿಯು ಕಾನೂನಿಗೆ ಬದ್ಧವಾಗಿರಬೇಕು ಎಂದು ಹೇಳಿದ್ದಾರೆ. ಹಾಗೆ ಆರ್ಎಸ್ಎಸ್ ಎದುರು 6 ಪಾಯಿಂಟ್ಗಳನ್ನು ಇಟ್ಟಿರುವ ಖರ್ಗೆ ಅವುಗಳ ಬಗ್ಗೆ ವಿವರಣೆ ನೀಡುವಂತೆ ಕೇಳಿಕೊಂಡಿದ್ದಾರೆ. ಆ 6 ಅಂಶಗಳನ್ನು ನೋಡೋದಾದ್ರೆ, ಆರ್ಎಸ್ಎಸ್ ತನ್ನ ಕಾನೂನಾತ್ಮಕ ಸ್ಥಾನವನ್ನು ಮತ್ತು ಸಂಘಟನೆ ರಚನೆಯ ವಿವರ ನೀಡಬೇಕು. 1. ಆರ್ಎಸ್ಎಸ್ ತನ್ನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆಯ ರಚನೆಯ ವಿವರ ನೀಡಬೇಕು. 2. ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳು ಹಾಗೂ ತನಗೆ ಬಂದಿರುವ ಹಾಗೂ ಬರುವ ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳ ಬಗ್ಗೆ ಮಾಹಿತಿ ನೀಡಬೇಕು. 3. ವೆಚ್ಚ ಮತ್ತು ಆಸ್ತಿಪಾಸ್ತಿಗಳ ವಿವರಗಳು, ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಗಳನ್ನು ಸರಿಯಾಗಿ ಪಾವತಿ ಮಾಡಲಾಗ್ತಿದೆಯಾ ಅನ್ನೋದನ್ನು ತಿಳಿಸಬೇಕಾಗಿದೆ. 4. ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆಗಳನ್ನು ನಡೆಸಲು ಯಾವ ಕಾನೂನಾತ್ಮಕ ಆಧಾರಗಳನ್ನು ಫಾಲೋ ಮಾಡ್ತಿದೆ ಎಂಬ ವಿಷಯವನ್ನು ತಿಳಿಸಬೇಕಾಗಿದೆ. 5. ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಕ್ಕನ್ನು ಯಾವ ಸಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪಡೆದುಕೊಳ್ಳಲಾಗಿದೆ ಎಂಬ ವಿಷಯ ತಿಳಿಸಬೇಕಾಗಿದೆ. 6. ಸಾರ್ವಜನಿಕ ಕಾರ್ಯಕ್ರಮಗಳು, ಪಥಸಂಚಲನಗಳು, ಬೃಹತ್ ಸಭೆಗಳು ಮತ್ತು ಇತರ ಸಂಘಟಿತ ಚಟುವಟಿಕೆಗಳಿಗಾಗಿ ಬರುವ ಅನುಮತಿಗಳು, ಅಧಿಕೃತ ಒಪ್ಪಿಗೆಗಳು ಮತ್ತು ನಿಯಮಗಳ ಪಾಲನೆಯ ವಿವರಗಳನ್ನು ನೀಡಬೇಕಾಗಿದೆ ಅಂತ 6 ವಿಷಯಗಳನ್ನು ಮುಂದಿಟ್ಟಿದ್ದಾರೆ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇದು ಸಂವಿಧಾನದ ಮೇಲಿರುವ ಕಾಳಜಿ ಎಂದೇ ಕಂಡರು ಇದರ ಹಿಂದೆ ಆರ್ಎಸ್ಎಸ್ ಅನ್ನು ಹೇಗಾದರೂ ಮಾಡಿ ವಿವಾದಕ್ಕೆ ಎಳೆದು ಆ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಹೆಡ್ಲೈನ್ ಆಗಬೇಕು ಎನ್ನುವ ಪ್ರಿಯಾಂಕ ಖರ್ಗೆ ಅವರ ಹತಾಶೆ ಎದ್ದು ಕಾಣುತ್ತಿದೆ. ಪ್ರಿಯಾಂಕ ಖರ್ಗೆ ಅವರ ಈ ಪತ್ರಕ್ಕೆ ಇಡೀ ದೇಶಭಕ್ತ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಯಾಕೆಂದ್ರೆ ದೇಶದ ಸಂವಿಧಾನದ ಮೇಲೆ ಆರ್ಎಸ್ಎಸ್ಗೆ ಎಷ್ಟು ಗೌರವವಿದೆ ಅನ್ನೋದನ್ನು ಯಾರಿಗೂ ಪ್ರೂವ್ ಮಾಡುವ ಅಗತ್ಯವಿಲ್ಲ. ಪ್ರತಿದಿನ ದೇಶದ ಮೂಲೆ ಮೂಲೆ ಶಾಖೆಗಳಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಪ್ರಾರ್ಥಿಸಿ ದೇಶ ಸೇವೆಯೇ ಪರಮ ಧರ್ಮ ಎಂದು ಸ್ವಯಂ ಸೇವಕರು ಬದುಕುತ್ತಿದ್ದಾರೆ. ಇಂಥ ಸ್ವಯಂ ಸೇವಕರಿಗೆ ತುರ್ತು ಪರಿಸ್ಥಿತಿ ತಂದು ಸಂವಿಧಾನವನ್ನೇ ಬುಡಮೇಲು ಮಾಡಿದ ಕಾಂಗ್ರೆಸ್ ಪಕ್ಷದ ಸಚಿವರೊಬ್ಬರು ಪಾಠ ಮಾಡುವುದು ಈ ಶತಮಾನದ ಅತಿ ದೊಡ್ಡ ಹಾಸ್ಯದ ವಿಷಯವೇ ಸರಿಯೇ. ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮದೇ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ವಿಜಯದಶಮಿ ಪಥಸಂಚಲನಕ್ಕೆ ನಿಮ್ಮ ಸರ್ಕಾರ ಮತ್ತು ಆಡಳಿತ ಮಂಡಳಿ ಕಾನೂನು ಬಾಹಿರವಾಗಿ ನಿಷೇಧ ಹೇರಿದಾಗ ಸಂವಿಧಾನ ಎಲ್ಲಿ ಹೋಗಿತ್ತು? ಆಗ ಸಂಘದ ಕಾರ್ಯಕರ್ತರು ಯಾವುದೇ ಕಾನೂನು ಕೈಗೆತ್ತಿಕೊಳ್ಳದೆ ಸಂವಿಧಾನಬದ್ಧವಾಗಿ ಹೈಕೋರ್ಟ್ ಮೆಟ್ಟಿಲೇರಿ ನಿಮ್ಮ ಮುಖಕ್ಕೆ ಮಸಿ ಬಳಿಯುವಂತಹ ತೀರ್ಪು ತರಲಿಲ್ಲವೇ? ಕೋರ್ಟ್ ಆದೇಶದ ಅಡಿಯಲ್ಲಿ ಅದೇ ಚಿತ್ತಾಪುರದಲ್ಲಿ 8,000ಕ್ಕೂ ಹೆಚ್ಚು ಸ್ವಯಂ ಸೇವಕರು ಶಿಸ್ತಿನಿಂದ ಪಥಸಂಚಲನ ನಡೆಸಿದಾಗ ಸಂವಿಧಾನದ ನೈಜ ಗೌರವ ಯಾರು ಕಾಪಾಡಿದ್ದು ಎನ್ನುವುದು ಸಾಬೀತಾಗಿದೆ. ಇತ್ತ ಪ್ರಿಯಾಂಕ ಖರ್ಗೆ ಬರೆದಿರುವ ಪತ್ರಕ್ಕೆ ಮೋಹನ್ ಭಾಗವತ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಖರ್ಗೆ ಅವರ ಪತ್ರವನ್ನು ರಾಜಕೀಯ ಗಿಮಿಕ್ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಟೀಕಿಸಿದ್ದಾರೆ. ಕೇರಳದ ತ್ರಿಶೂರ್ನಲ್ಲಿ ನಡೆಯುತ್ತಿರುವ ಆರ್ಎಸ್ಎಸ್ ಸಭೆಯಲ್ಲಿ ಮಾತನಾಡಿದ ಭಾಗವತ್ ಅವರು
ಆರ್ಎಸ್ಎಸ್ ಯಾವಾಗಲೂ ಬಹಿರಂಗವಾಗಿ ಕಾರ್ಯನಿರ್ವಹಿಸಿದೆ ಮತ್ತು ಎಂದಿಗೂ ರಹಸ್ಯವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ಜೊತೆಗೆ ನೋಂದಣಿ ಕುರಿತು ಮಾತನಾಡಿರುವ ಭಾಗವತ್ಜಿ ಅವರು, ಸಂಘ ಇದೆ ಅಂತ ಸರ್ಕಾರಕ್ಕೆ ತಿಳಿದಿದೆ. ನಮ್ಮ ಪ್ರಸ್ತಾವನೆಯನ್ನು 1950ರ ದಶಕದಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಆದರೆ ಯಾರು ನಮಗೆ ನೋಂದಾಯಿಸಲು ಹೇಳಲಿಲ್ಲ. ಈಗ ನಾನು ಯಾಕೆ ಪ್ರತಿಕ್ರಿಯಿಸಬೇಕು? ಇದೆಲ್ಲವೂ ರಾಜಕೀಯ, ಅದರಲ್ಲಿ ಗಂಭೀರವಾಗಿ ಏನೂ ಇಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಹಾಗೆಯೇ ರಾಜಕೀಯ ವಿರೋಧಿಗಳು ಸಂಘದ ಕೆಲಸಕ್ಕೆ ಅಡ್ಡಿಪಡಿಸಲು ಮತ್ತು ಜನರ ಮನಸ್ಸಿನಲ್ಲಿ ಅನುಮಾನಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಮೋಹನ್ ಭಾಗವತ್ಜಿ ಅವರು ಆರೋಪಿಸಿದ್ದಾರೆ. ಆದರೆ ಜನರಿಗೆ ನಮ್ಮ ಬಗ್ಗೆ ಗೊತ್ತಿದೆ, ಹೀಗಾಗಿ ಇಂತಹ ಕೆಟ್ಟ ಪ್ರಯತ್ನಗಳು ವಿಫಲಗೊಳ್ಳುತ್ತವೆ ಎಂದು ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ಸ್ನೇಹಿತರೆ, ಮೋಹನ್ ಭಾಗವತ್ಜಿ ಅವರಿಗೆ ಪತ್ರ ಬರೆಯುವ ಮುನ್ನ ಪ್ರಿಯಾಂಕಾ ಖರ್ಗೆ ಅವರು ಸಂಘದ ಇತಿಹಾಸವನ್ನು ಒಮ್ಮೆ ತಿರುಗಿ ಹಾಕಬೇಕಾಗಿತ್ತು. ಆರ್ಎಸ್ಎಸ್ ಸದಾ ದೇಶದ ರಕ್ಷಣೆ ಮತ್ತು ಏಳಿಗೆಗೆ ಸಂವಿಧಾನದ ಆಶಯಗಳ ಅಡಿಯಲ್ಲೇ ಕೆಲಸ ಮಾಡಿದೆ. ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಸೇನೆಗೆ ಎಗಲಾಗಿ ನಿಂತಿದ್ದ ಸಂಘದ ನಿಸ್ವಾರ್ಥ ಸೇವೆಯನ್ನು ಕಂಡು ಕಾಂಗ್ರೆಸ್ನ ಅಂದಿನ ಪ್ರಧಾನಿ ನೆಹರು ಅವರೇ ಹೆಮ್ಮೆಪಟ್ಟು 1963ರ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಭಾಗವಹಿಸಲು ಆರ್ಎಸ್ಎಸ್ಗೆ ಆಹ್ವಾನ ನೀಡಿದರು. ಅದು ಸಂವಿಧಾನದ ಪೆರೇಡ್ ಆಗಿತ್ತು. ಪ್ರಿಯಾಂಕಾ ಖರ್ಗೆ ಅವರೇ, ದೇಶದಲ್ಲಿ ಯಾವುದೇ ಭೂಕಂಪ, ಪ್ರವಾಹ ಅಥವಾ ಕೊರೋನಾದಂತಹ ಮಹಾಮಾರಿ ಬಂದಾಗ ಜಾತಿ ಧರ್ಮ ನೋಡದೆ ಜನರ ಪ್ರಾಣ ಉಳಿಸಲು ಧಾವಿಸಿದ ಸಂಘದ ಸೇವಾ ಭಾರತಿ ಕಾರ್ಯಕರ್ತರ ದೇಶಪ್ರೇಮದ ಮುಂದೆ ನಿಮ್ಮ ಈ ರಾಜಕೀಯ ಪತ್ರಗಳು ಅತ್ಯಂತ ನಗಣ್ಯ. ಇಷ್ಟೆಲ್ಲ ಇತಿಹಾಸವಿರುವ, ಕಾನೂನಿನ ಚೌಕಟ್ಟಿನಲ್ಲೇ ಮುನ್ನಡೆಯುತ್ತಿರುವ ಸಂಘಟನೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ಪದೇ ಪದೇ ಯಾಕೆ ಟಾರ್ಗೆಟ್ ಮಾಡುತ್ತಿದ್ದಾರೆ? ಇದರ ಹಿಂದೆ ಇರುವ ಕಾರಣ ಸ್ಪಷ್ಟವಾಗಿದೆ. ರಾಜ್ಯದಲ್ಲಿ ತಮ್ಮ ಸರ್ಕಾರದ ವೈಫಲ್ಯಗಳನ್ನು, ಖಾತೆ ಹಂಚಿಕೆಯ ಗೊಂದಲಗಳನ್ನು ಮತ್ತು ಆರ್ಥಿಕ ಮುಗ್ಗಟ್ಟುಗಳಿಂದ ಜನರ ಗಮನವನ್ನು ಬೇರೆಡೆ ಸೆಳೆಯಲು ಖರ್ಗೆ ಅವರು ಆರ್ಎಸ್ಎಸ್ ಎಂಬ ಅಸ್ತ್ರವನ್ನು ಬಳಸುತ್ತಿದ್ದಾರೆ. ಒಂದು ನಿರ್ದಿಷ್ಟ ವೋಟ್ ಬ್ಯಾಂಕ್ ಅನ್ನು ಓಲೈಸಲು ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ನಾಯಕರ ಕಣ್ಣಲ್ಲಿ ಹೀರೋ ಆಗಲು ಮಾತ್ರ ಇಂತಹ ಬಹಿರಂಗ ಪತ್ರಗಳ ನಾಟಕವಾಡುತ್ತಿದ್ದಾರೆ ಎನ್ನುವುದು ಸಾರ್ವಜನಿಕರ ನೇರ ವಾಗ್ದಾಳಿಯಾಗಿದೆ. ಸ್ನೇಹಿತರೆ, ರಾಜಕಾರಣಿಗಳು ಕೇವಲ 5 ವರ್ಷದ ಅಧಿಕಾರ ಮತ್ತು ಚುನಾವಣೆಗಾಗಿ ಬದುಕುತ್ತಾರೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 100 ವರ್ಷಗಳಿಂದ ಭಾರತದ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯನ್ನು ಕಾಪಾಡಲು ನಿಸ್ವಾರ್ಥವಾಗಿ ದುಡಿಯುತ್ತಿದೆ. ಪ್ರಿಯಾಂಕಾ ಖರ್ಗೆ ಅವರು ಮೋಹನ್ ಭಾಗವತ್ಜಿ ಅವರಿಗೆ ಬರೆದಿರುವ ಈ ಪತ್ರದ ಹಿಂದಿನ ರಾಜಕೀಯ ಸ್ಟಂಟ್ ಬಗ್ಗೆ ನೀವು ಏನಂತೀರಾ? ಪ್ರಿಯಾಂಕಾ ಖರ್ಗೆ ಅವರ ಈ ನಡೆ ಸರಿಯಾ ಅಥವಾ ತಪ್ಪಾ? ಕೆಳಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. What is your response? I don't need to respond. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. Let me do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times. And Sangha started as a public will. I narrated you how that churning of minds went on. And the all accepted conclusion was taken up and worked upon. That was the Sangha. So it doesn't need any restriction. Hindu Dharma is not registered. Many things are not registered. Those who want to have funds from the government, they require registration. That has to be there. But Sangha, government knows Sangha is there. Government banned us twice. And that ban was released. Once by court order, another by Satyagraha. So government knows. They banned RSS, that means they knew RSS is there, RSS is recognized. So all this has happened. Over 100 years, nobody told us that you must register. Our constitution, written constitution is with the government. We have submitted it in 1950s. Therein government would have said, okay, all is well, but you have not registered. First register, then we will accept. They did not say that. So why should I respond? All this is politics, nothing serious. They want to, in some way, on one side hamper the Sangha work, on the side create doubts in the minds of people. But that is no more possible because people know us. They say we are secretive. Our Karyakartas live in all localities. People are daily seeing them.
Our shakhas are on open grounds. People are daily seeing it. We have public programs. We have such a enormous outreach in this year. In every block, we had Hindu Sammelan. So all these things, they are not possible if we are secretive.